ಜಾಗದ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಹಾಗೂ ಮತ್ತಷ್ಟು ವಿವರಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕವಲೆ ದುರ್ಗ ಇದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುತ್ತೆ. ಈ ಸಮಯ 12:13. ಸಾಲೂರು ಮಾರ್ಗವಾಗಿ ದಟ್ಟ ಕಾಡುಗಳಿನ ನಡುವಲ್ಲಿ ಹೆಬ್ಬಾಗಿಲು ಅಂತಲೇ ಹೇಳ್ಬೋದು. ಕವಲೆದುರ್ಗ ಕರ್ನಾಟಕದ ಇತಿಹಾಸದಲ್ಲಿ ನಾಗರಕಂಡ ಬನವಾಸಿ ನಾಡೆಂದು ಖ್ಯಾತಿಗೊಂಡಿದ್ದ ಮಲೆನಾಡು ಅದರ ಸ್ವಾಧೀನದಲ್ಲಿತ್ತು ಅಂತ ನಮಗೆ ಇತಿಹಾಸ ಹೇಳ್ತದೆ. ಮತ್ತು ರಾಣಿ ವೀರಮ್ಮಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದ್ದರಿಂದ ಮುಂದ್ಗಡೆ ನೋಡಿದ್ರೆ ಒಂದು ಬೆಟ್ಟದ ರೀತಿ. ಕವಲೆದುರ್ಗ ಅದ್ರ ಬಗ್ಗೆ ಹೇಳಬೇಕಾದ್ರೆ ನಾವು